ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯದ ಹವಾಮಾನ ವರದಿ ಹೇಗಿದೆ, ಎಲ್ಲೆಲ್ಲಿ ಮಳೆ ಬರುತ್ತೆ, ಬೆಂಗಳೂರಿನಲ್ಲಿ ಬಿಸಿಲು ಇನ್ನೆಷ್ಟು ದಿನ, ಮಳೆ ಬರುತ್ತಾ ಬರಲ್ವಾ, ಈ ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ಇದೇ ರೀತಿಯಾದಂತಹ ಲೇಟೆಸ್ಟ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊನ್ನೆ ಬಂದಂತಹ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿ ಹೋಗಿತ್ತು. ಸೊ ಅದಾದ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿ ಈಗ ಎಲ್ಲ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದೇನೋ ಅಂತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ, ಹಾಗೆ ಮಳೆ ಬಂದು ಸಾಕಷ್ಟು ಅವಾಂತರ ಆಗಿ ಹೋದ್ಮೇಲೆ ಗ್ರೌಂಡ್ ಲೆವೆಲ್ ಅಲ್ಲಿ ಈಗ ಕೆಲಸ ಶುರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಇನ್ನು ಒಂದು ವಾರಗಳ ಕಾಲ ಯಾವ ರೀತಿಯಾದಂತಹ ವೆದರ್ ಇದೆ ಅಂತ ಕೇಳಿದ್ರೆ, ಸದ್ಯಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಬೆಂಗಳೂರಿನಲ್ಲಿ ಇನ್ನು ಒಂದು ವಾರಗಳ ಕಾಲ ಮಳೆಯ ಮುನ್ಸೂಚನೆ ಬಹಳ ಕಡಿಮೆ ಇರುವಂತದ್ದು. 35ರಿಂದ 37 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಬಿಸಿಲಿನಿಂದ ಜನ ಬಸವಳಿದು ಹೋಗಿದ್ರು. ಸ್ವಲ್ಪ ವರುಣ ಕೃಪೆ ತೋರಿ ತಂಪೆರೆದು ಹೋದ. ಬಟ್ ಇವಾಗ ಮತ್ತೆ ಶೆಕೆ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಬೇಗೆಗೆ ಜನರಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದ್ದಾರೆ. ಇಂತಹ ಹೊತ್ತಲ್ಲಿ ಇನ್ನೂ ಒಂದು ವಾರಗಳ ಕಾಲ 35ರಿಂದ 37 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕರಾವಳಿಯ ದಕ್ಷಿಣ ಒಳನಾಡಿನ ಭಾಗದಲ್ಲಿ 0.9 ಕಿಲೋಮೀಟರ್ ಎತ್ತರದಲ್ಲಿ ಟ್ರಫ್ ಇರುವಂಥದ್ದು. ಸೊ ಈ ಕಾರಣದಿಂದ ಅನೇಕ ಕಡೆಗಳಲ್ಲಿ ಮಳೆ ಆಗುತ್ತೆ. ಇವತ್ತಿನಿಂದ ಮೇ 9ರವರೆಗೂ ಕೂಡ ಅನೇಕ ಕಡೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಕರಾವಳಿಯ ಒಳನಾಡು ಅಥವಾ ದಕ್ಷಿಣ ಒಳನಾಡು ಭಾಗದಲ್ಲಿ ಈ ಎಲ್ಲ ಭಾಗಗಳಲ್ಲೂ ಕೂಡ ಮಳೆ ಆಗುವಂತಹ ಚಾನ್ಸಸ್ ಇರುವಂತಹದ್ದು ಮೇ 9ರವರೆಗೂ. ಇನ್ನು ಅನೇಕ ಕಡೆಗಳಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಇರುತ್ತೆ. ಅಂದ್ರೆ ಮಳೆಯ ಜೊತೆಗೆ ಗುಡುಗು ಹಾಗೆ ಗಾಳಿ ಇವೆಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ಮರದ ಹತ್ರ ಗಾಡಿಯನ್ನ ಪಾರ್ಕ್ ಮಾಡಿ ನಿಂತ್ಕೊಳ್ಳೋದು ಅಥವಾ ಮಳೆ ಬಂತು ಅಂತ ಆಶ್ರಯಕ್ಕೋಸ್ಕರ ಮರದಡಿ ನಿಂತ್ಕೊಳ್ಳೋದು ಈ ರೀತಿಯಾಗಿ ಮಾಡಬೇಡಿ. ಯಾಕಂದ್ರೆ ಒಣಗಿದ ಮರಗಳು ಎಲ್ಲಾದ್ರೂ ಇದ್ರೆ ಅವು ಉದುರಿ ಬೀಳುವಂತಹ, ಅಂದ್ರೆ ಅವು ಉರುಳಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಈ ಭಾಗದಲ್ಲಿ ದಕ್ಷಿಣ ಒಳನಾಡು ಭಾಗದಲ್ಲಿ, ಉತ್ತರ ಒಳನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಜನ ಆದಷ್ಟು ಎಚ್ಚರಿಕೆಯಿಂದ ಇರುವಂತಹದ್ದು ಅಗತ್ಯ. ಅದನ್ನ ಹೊರತುಪಡಿಸಿದ್ರೆ ಬೀದರ್, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ ಇಲ್ಲೆಲ್ಲ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು 40ರಿಂದ 42 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಸಿಲಿಗೆ ಹೋಗ್ತಾ ಇದ್ರೆ, ಅಂದ್ರೆ ಅನಿವಾರ್ಯವಾಗಿ ಈ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅನೇಕರಿಗೆ ಕೆಲಸ ಮಾಡುವಂತಹ ಪರಿಸ್ಥಿತಿ ಇರುತ್ತೆ. ಸೊ ಆದಷ್ಟು ಬಿಸಿಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಧರಿಸುವಂತಹ ಬಟ್ಟೆ ಜೊತೆಗೆ ನಿಮ್ಮ ದೇಹವನ್ನ ನೀರಿನ ಅಂಶ ಇರುವಂತೆ ನೋಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಸುಸ್ತಾಗಿ ತಲೆ ತಿರುಗಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹೀಟ್ ವೇವು ಇಂಥವೆಲ್ಲ ಆ ಒಂದು ಬಿಸಿಲಿಗೆ ನೀವು ಒಳಗಾಗುವಂತಹ, ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಜಾಗೃತರಾಗಿರೋದು ಅತಿ ಉತ್ತಮ ಅಂತ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಅದರ ಜೊತೆಗೆ ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈ ಹೀಟ್ ವೇವ್ ಪ್ರಕರಣಗಳಿಗೆ ಅಂತಾನೆ ಸಪರೇಟ್ ಆಗಿ ಒಂದು ಬೆಡ್ ಅನ್ನ ಮೀಸಲಿಟ್ಟಿದ್ದಾರೆ. ಹೀಟ್ ಸ್ಟ್ರೋಕು, ಹೀಟ್ ವೇವು ಇಂತಹಕ್ಕೆ ಗುರಿಯಾಗಿ ಬರುವಂತಹ ಜನರಿಗಂತಾನೆ ಸಪರೇಟ್ ಆಗಿ ಬೆಡ್ ಅನ್ನ ಮೀಸಲಿಟ್ಟಿದ್ದಾರೆ. ಆದ್ಯತೆಯ ಮೇರೆಗೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ಮಕ್ಕಳಾಗ್ಲಿ ಅಥವಾ ದೊಡ್ಡವರಾಗ್ಲಿ, ವಯಸ್ಸಾದವರಾಗ್ಲಿ, ದೊಡ್ಡವರೇನಾದ್ರೂ ಮಂಕಾಗಿ ಕೂತ್ಕೊಂಡಿದ್ರೆ, ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತವ್ರು ಸಡನ್ ಆಗಿ ಏನಾದ್ರೂ ಮಂಕಾಗಿ ಕೂತ್ಕೊಳ್ತಾ ಇದ್ರೆ ಅಂತವ್ರ ಮೇಲೆ ನಿಗಾ ಇಡಿ. ಜೊತೆಗೆ ಕೆಲವರು ಮನೆ ಒಳಗೆ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಫ್ಯಾನು, AC ಇವೆಲ್ಲ ಹಾಕೊಂಡಿದ್ರಿಂದ ನೀರು ಕುಡಿಯೋದನ್ನ ಮರ್ತು ಬಿಡ್ತಾರೆ. ಆದಷ್ಟು ನೀರು ಕುಡಿರಿ. 2.5ರಿಂದ 3 ಲೀಟರ್ ನೀರು ಕುಡಿಲೇಬೇಕು. ಜೊತೆಗೆ ತೆಳುವಾದಂತಹ ಬಟ್ಟೆಯನ್ನ ಧರಿಸಬೇಕು. ಆದಷ್ಟು ಹೊರಗಡೆ ಹೋಗುವಾಗ ಬಟ್ಟೆ ಮೇಲೆ ಒಂದು ಲೇಯರ್ ಬಟ್ಟೆಯನ್ನ ಹಾಕೊಂಡು ಹೋಗೋದು ತುಂಬಾ ಉತ್ತಮ. ಸೂರ್ಯನ ಕಿರಣಗಳಿಗೆ ನೇರವಾಗಿ ದೇಹವನ್ನ ಒಡ್ಡದೇ ಇದ್ರೆ ತುಂಬಾ ಉತ್ತಮ. 10ರಿಂದ ಈ 3 ಗಂಟೆಯ ಅವಧಿ ಏನಿದೆ, ಇಲ್ಲಿ ಬಿಸಿಲು ತುಂಬಾ ಪ್ರಖರವಾಗಿರುತ್ತೆ. ಈ ಅವಧಿಯಲ್ಲಿ ಹೊರಗಡೆ ಹೋಗದೇ ಇದ್ರೆ ತುಂಬಾ ಉತ್ತಮ. ಸೊ ಈ ಸಲ ಮಳೆ ಕೂಡ ಸ್ವಲ್ಪ ಕಡಿಮೆ ಇರುವಂತದ್ದು, ಅಂದ್ರೆ ಮುಂಗಾರು ಸಂದರ್ಭದಲ್ಲಿ ವಾಡಿಕೆಗಿಂತ ಈ ಸಲ ಕಡಿಮೆ ಮಳೆ ಆಗುತ್ತೆ ಅನ್ನುವಂತಹ ಅಂದಾಜನ್ನ ಹವಾಮಾನ ಇಲಾಖೆ ಮಾಡಿದೆ. ಕಳೆದ 2 ವರ್ಷ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಇತ್ತು. ಬಟ್ ಈ ಸಲ ಮುಂಗಾರು ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಬೇಸಿಗೆ ಅಬ್ಬರ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಆರೋಗ್ಯವನ್ನ ಜಾಗೃತವಾಗಿ ಇಟ್ಕೊಳ್ಳಿ ಅನ್ನುವಂತಹ ಸಲಹೆ ವೈದ್ಯರು ಕೂಡ ಕೊಟ್ಟಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.